ಶ್ರಾವಣ ಮಾಸದ ಆಧ್ಯಾತ್ಮಿಕ ಚಿಂತನ ಕಾರ್ಯಕ್ರಮ. ಸಮಸ್ತ ಕರ್ನಾಟಕದ ಜನತೆಗೆ ನ್ಯೂಸ್ 3 ಕನ್ನಡವನಿಗೆ ಹಾರ್ದಿಕ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಒಂದಾಗಿ ಬಾಳಿರಿ, ವಿಶ್ವಶಾಂತಿ ಪಡೆಯಿರಿ ಎಂಬ ಧ್ಯೇಯ ವಾಕ್ಯವನ್ನು ಮುನ್ನೆಲೆಯಾಗಿಸಿಕೊಂಡು ಸುಕ್ಷೇತ್ರ ಹೊಸೂರಿನಲ್ಲಿ ಶ್ರಾವಣ ಮಾಸದ ಪಾವನ ಪ್ರಯುಕ್ತ ವಿಶೇಷ ಆಧ್ಯಾತ್ಮಿಕ ಚಿಂತನ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಯಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸದ್ಗುರು ಶ್ರೀ ಶಂಕರಾನಂದ ಪರಮಹಂಸ ಆಶ್ರಮದಲ್ಲಿ ಇಂದು ಆಗಸ್ಟ್ 13, 2026ರಂದು ಈ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇಂಚಲದ ಸಾಧು ಸಂಸ್ಥಾನ ಮಠದ ಸಾಧು ಚಕ್ರವರ್ತಿ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಪರಮಹಂಸರಾದ ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ವಹಿಸಿದ್ದರು. ಪೂಜ್ಯ ಶ್ರೀಗಳು ಆಗಮನದಿಂದ ಆಶ್ರಮದ ವಾತಾವರಣವೇ ಭಕ್ತಿಮಯವಾಗಿ ಮಾರ್ಪಟ್ಟಿತ್ತು. ಭಕ್ತರು ಪೂಜ್ಯ ಶ್ರೀಗಳನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಣ್ಣು ಹೂಗಳನ್ನು ಸಮರ್ಪಿಸಿ ಗೌರವಿಸಿದರು. ಶ್ರಾವಣ ಮಾಸದ ಪಾವನ ಸಂದರ್ಭದಲ್ಲಿ 1 ತಿಂಗಳ ಕಾಲ ಶ್ರೀ ಸಿದ್ಧಾರೂಢ ಕಥಾಮೃತ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು, ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆಯವರೆಗೆ ಭಜನೆ ಹಾಗೂ ಪ್ರವಚನ ಕಾರ್ಯಕ್ರಮವು ಜರುಗಲಿವೆ. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಶ್ರವಣ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಬದುಕಿನ ಸನ್ಮಾರ್ಗ ದೊರೆಯುತ್ತದೆ. ಸದ್ಗುರುಗಳ ಸಂದೇಶವನ್ನು ಕೇವಲ ಕೇಳುವುದಷ್ಟೇ ಅಲ್ಲದೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸಾರ್ಥಕ ಬದುಕು ನಡೆಸಬೇಕು ಎಂಬ ಸಂದೇಶವನ್ನು ಭಕ್ತರಿಗೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೂಜ್ಯ ಶ್ರೀ ಶರಣ ಬಸವಶಾಸ್ತ್ರಿಗಳು ಮುಗಳಕೋಡ್ ಕಾರ್ಯಕ್ರಮಕ್ಕೆ ಆಗಮಿಸಿದ ದಿವ್ಯ ಸಾನ್ನಿಧ್ಯ ನೀಡಿದ ಪೂಜ್ಯ ಶ್ರೀಗಳಿಗೆ ಹಾಗೂ ಸಹಕರಿಸಿದ ಗ್ರಾಮಸ್ಥರು ಮತ್ತು ಭಕ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡರು ಹಾಗೂ ಮಠದ ಭಕ್ತಾಧಿಕಾರಾದ ವಕೀಲರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ನಿಂಗಸಾನಿಯವರು ಶ್ರಾವಣ ಮಾಸದ ಅಂಗವಾಗಿ 1 ತಿಂಗಳ ಕಾಲ ನಡೆಯುತ್ತಿರುವ ಪ್ರವಚನ ಮತ್ತು ಭಜನಾ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಪೂಜ್ಯ ಶ್ರೀಗಳ ಆಗಮನದಿಂದ ಹೊಸೂರು ಗ್ರಾಮದಲ್ಲಿ ಭಕ್ತರಲ್ಲಿ ಅಪಾರ ಸಂಭ್ರಮ ಹಾಗೂ ಭಕ್ತಿಭಾವ ಮೂಡಿತು. ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಧಾರ್ಮಿಕ ಜಾಗೃತಿಕ ಸಂಸ್ಕಾರ ಹಾಗೂ ಸೌಹಾರ್ದತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ ಎಂದು ಅವರು ತಿಳಿಸಿದರು. ಪೂಜ್ಯ ಶ್ರೀಗಳಿಗೆ ಹಾಗೂ ಆಶ್ರಮದ ಆಡಳಿತ ಮಂಡಳಿಗಳಿಗೆ ಧನ್ಯವಾದ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀ ಟಿ ನಿಂಗಸಾನಿ, ಶ್ರೀಶೈಲ್ ಮುರುಗೋಡ್, ಶ್ರೀಶೈಲ್ ನಾಗರಾಳ್, ತಿಪ್ಪಣ್ಣ ಗೋಟೆ, ಲಕ್ಕಪ್ಪ ಕೊಂಬಾರ್, ಮಲ್ಲಪ್ಪ ಕುದುರಿ, ಶಂಕರ್ ಬುದ್ನಿ, ಈರಪ್ಪ ಬುದ್ನಿ, ಮಂಜು ಗೋಟೆ, ಅಡಿಯಪ್ಪ ಕರಿಜಾಡರ್, ಮಹಾದೇವ್ ಚೂಳಿ, ಲಕ್ಷ್ಮಣ್ ತಳವಾರ್, ಮಲ್ಲು ಹಕ್ಕಲದಡ್ಡಿ ಸೇರಿದಂತೆ ಹಲವಾರು ಭಕ್ತರು, ಗ್ರಾಮಸ್ಥರು ಹಾಗೂ ಮಠದ ಅನುಯಾಯಿಗಳು ಉಪಸ್ಥಿತರಿದ್ದರು. ಶ್ರಾವಣ ಮಾಸವೆಂದರೆ ಭಕ್ತಿ, ಶ್ರದ್ಧೆ ಹಾಗೂ ಆತ್ಮಚಿಂತನೆಯ ಪವಿತ್ರ ಕಾಲ. ಸದ್ಗುರುಗಳ ವಾಣಿ, ಭಜನೆ ಹಾಗೂ ಪ್ರವಚನಗಳ ಮೂಲಕ ಜೀವನದಲ್ಲಿ ಸನ್ಮಾರ್ಗದ ಬೆಳಕು ಮೂಡಲಿ ಎಂಬ ಆಶಯದೊಂದಿಗೆ ಹೊಸೂರಿನಲ್ಲಿ ಈ ಆಧ್ಯಾತ್ಮಿಕ ಕಾರ್ಯಕ್ರಮವು ಭಕ್ತಿ ಭಾವದಿಂದ ಮುಂದುವರಿಯಲಿದೆ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನ್ಯೂಸ್ 3 ಕನ್ನಡ. ನಾನು ಎಂ.ಆರ್. ತಳಗೇರಿ. ನಮಸ್ಕಾರ. ಸಂಚಾರವನ್ನ ಮಾಡುತ್ತಿರುವ ಜಗದ್ಗುರು ಸಿದ್ಧಾರೂಢರ ಇನ್ನೊಂದು ಅವತಾರವೇ ಆಗಿರುವ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತೀಯಪ್ಪ ಜೀವನ ಶ್ರೀ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸುತ್ತಾರೆ. ಸ್ವಾಮಿ ಶಾಸ್ತ್ರಿ ಅವರು ಬಹಳ ಸುಂದರವಾಗಿ ಶ್ರವಣವನ್ನು ಮಾಡಿಸ್ತಾರೆ, ಚೆನ್ನಾಗಿ ಹೇಳ್ತಾರೆ. ಅವರ ಉಪದೇಶಾಮೃತವನ್ನು ಶ್ರದ್ಧೆಯಿಂದ ಕೇಳ್ರಿ, ಕೇಳಿ ಅದರಂತೆ ಸ್ವಲ್ಪ ನಮ್ಮ ಜೀವನದಲ್ಲಿ ಈಗ ಶ್ರೀ ಶಂಕರಾನಂದ ಪರಮಹಂಸ ಆಶ್ರಮ ಹೊಸೂರು ಇವರ ಒಂದು ಆಶ್ರಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಆಧ್ಯಾತ್ಮಿಕ ಚಿಂತನ ಕಾರ್ಯಕ್ರಮವನ್ನ ಈ ಶ್ರಾವಣ ಮಾಸದಲ್ಲಿ ಸತತ 1 ತಿಂಗಳವರೆಗೆ ಶ್ರೀ ಸಿದ್ಧಾರೂಢರ ಚರಿತಾಮೃತವನ್ನ ಈ ಭಾಗದ ಜನರಿಗೆ ಮುಟ್ಟಿಸಬೇಕಂದ ಉದ್ದೇಶದಿಂದ ಪರಮ ಪೂಜ್ಯ ಶ್ರೀ ಶರಣ ಬಸವ ಶಾಸ್ತ್ರಿಗಳು ಮುಗುಳ್ಕೋಡಿ ಇವರಿಂದ 1 ತಿಂಗಳ ಪರ್ಯಂತ ಅವರೊಂದು
ಶ್ರೀ ಸಿದ್ಧಾರೂಢರ ಚರಿತ್ರೆಯನ್ನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಪರಮ ಪೂಜ್ಯ ಶ್ರೀ ಶಿವಾನಂದ ಭಾರತಿ ಅಜ್ಜನವರು ನಮ್ಮೂರಿಗೆ ಬಂದು ಶ್ರೀ ಆಶ್ರಮಕ್ಕೆ ಬಂದು ಈ ಒಂದು ಆಧ್ಯಾತ್ಮಿಕ ಚಿಂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. 7:30ರಿಂದ 9 ಗಂಟೆವರೆಗೆ ಈ ಸಿದ್ಧಾರೂಢದ ಚರಿತ್ರೆಯ ಪುರಾಣ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.